ಉಡುಪಿ ಜಿಲ್ಲಾಧಿಕಾರಿ ಕೇಸರಿ ಧ್ವಜ ಹಿಡಿದ ವಿಚಾರದಲ್ಲಿ ತಮ್ಮ ಹೇಳಿಕೆ ಮಾಧ್ಯಮಗಳಲ್ಲಿ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಮನಾಥ ರೈ ಸ್ಪಷ್ಟನೆ ನೀಡಿದ್ದಾರೆ. ಉಡುಪಿ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜ ಹಾರಾಟ ವಿಚಾರಕ್ಕೆ ಸಂಬಂಧಿಸಿ ಕೆಲವರಿಂದ ಟೀಕೆ ಬಂತು. ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಇದ್ದವರು ಕೇಸರಿ ಧ್ವಜ ಸಹಿತ ಬೇರೆ ಧ್ವಜ ಹಿಡಿಯಬಾರದು ಎಂದು ಹೇಳಿಕೆ ಕೊಟ್ಟಿದ್ದು ಅದು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದ್ದಲ್ಲ, ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಿಸಿದ್ದು ಎಂದವರು ಸ್ಪಷ್ಟೀಕರಣದಲ್ಲಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಯಾವುದೇ ಧರ್ಮದ ಧ್ವಜ ಹಾಕಬಾರದು ಎಂದಿದ್ದೇನೆ ಹೊರತು ದೇವಸ್ಥಾನಕ್ಕೆ ಅಲ್ಲ ಎಂದವರು ಅಪಪ್ರಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಧ್ವಜ ಹಿಡಿದ ಪ್ರಕರಣಕ್ಕೆ ಸಂಬಂಧಿಸಿ ರಮನಾಥ ರೈ ಹೇಳಿಕೆ ವೈರಲ್ ಆಗಿದೆ. ಉಡುಪಿಯ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಉಡುಪಿಯಲ್ಲಿ ಕೆಲವರಿಂದ ಟೀಕೆಗಳು ಬಂತು. ಅದರ ಮುಂದುವರೆದ ಭಾಗವಾಗಿ ನಾನು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರು ಕೇಸರಿ ಧ್ವಜವನ್ನು ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಅದು ಮಾಧ್ಯಮದಲ್ಲಿ ದೇವಸ್ಥಾನದ ಕೇಸರಿ ಹಾಕಬಾರದು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗಿ ಬಂದಿದೆ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಯವರು ಯಾವುದೇ ಒಂದು ಧರ್ಮದ ಧ್ವಜವನ್ನು ಹಾಕಬಾರದು ಎನ್ನುವಂಥ ಅರ್ಥದಲ್ಲಿ ನಾನು ಮಾತಾಡಿದೆ. ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಒಂದು ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾನು ಸ್ಪಷ್ಟನೆ ನೀಡ್ತೇನೆ. ನಾನು ಹೇಳಿರ್ತಕ್ಕಂಥ ಹೇಳಿಕೆಯ ಸಂದರ್ಭ ಜಿಲ್ಲಾಧಿಕಾರಿಯೊಬ್ಬರು ಧಾರ್ಮಿಕ ಧ್ವಜವನ್ನು ಹಾಕ್ತಕ್ಕಂಥ ಸರಿಯಲ್ಲ ಅಂತೇಳಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಇಷ್ಟೇ, ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸೋದು ಸರಿಯಲ್ಲ. ಜಿಲ್ಲಾಧಿಕಾರಿಯವರು ಕೇಸರಿ ಧ್ವಜ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಅದರಲ್ಲೂ ಸರ್ಕಾರಿ ನೌಕರರಿರ್ತಕ್ಕಂಥ ಅದರಲ್ಲೂ ಹಿರಿಯ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಾವುಟವನ್ನು ಹಾರಿಸುವುದು ಸರಿಯಲ್ಲ ಎನ್ನುವ ಅರ್ಥದಲ್ಲಿ ನಾನು ಮಾತಾಡಿದ್ದೆ ಅಂತೇಳಿ ಮತ್ತೆ ಸ್ಪಷ್ಟವನ್ನು ನೀಡ್ತಾ ಇದ್ದೇನೆ.